ಅಫಿಷಿಯಲ್ ಆಗಿ ಬಿಗ್ ಬಾಸ್ ಮನೆಯಿಂದ ಅಭಿಷೇಕ್ ಅವರು ಎಲಿಮಿನೇಟ್ ಆಗಿದ್ದಾರೆ. ಈ ಒಂದು ವಿಷಯನ ಬಿಟ್ಟು ಇನ್ನೊಂದು ವಿಷಯ ಇತ್ತು, ಮತ್ತು ಅಪ್ಡೇಟ್ ಕೂಡ ಬಂದಿತ್ತು ಒಂದು ಪ್ರಮೋಷನ್ ಬಗ್ಗೆ. ಆ್ಯಕ್ಚುಲ್ ಆಗಿ ಬಿಗ್ ಬಾಸ್ ಅಂತ ಅಂದಮೇಲೆ ಮೂವಿ ಪ್ರಮೋಷನಲ್ಲಿ ಐಪ್ ಇತ್ತು. ಪ್ರತಿ ಸೀಸನ್ ಕೂಡ ಒಂದೊಂದು ಮೂವಿ ಪ್ರಮೋಷನ್ ಅಂತ ಅಂದರೆ ಬಿಗ್ ಬಾಸೇ ಎಲ್ಲರಿಗೂ ಬರ್ತಿದ್ರು. ಬಟ್ ಸ್ವಲ್ಪ ಸೀಸನ್ ಮಾತ್ರ ಒಂದು ಪ್ರಮೋಷನ್ ಯಾವುದೇ ರೀತಿ ನಡೆದಿರಲಿಲ್ಲ. ಬಟ್ ಈ ವರ್ಷ ಮತ್ತೆ ಕಮ್ಬ್ಯಾಕ್ ಮಾಡ್ಕೊಂಡಿದ್ರು. ಆದರೆ 2-3 ಮೂವಿ ಪ್ರಮೋಷನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಈ ಸೀಸನಲ್ಲಿ. ಅದೇ ಥರ ನಾವು ಎಕ್ಸ್ಪೆಕ್ಟು ಕೂಡ ಮಾಡ್ತಾ ಇದ್ವಿ. ಗಿಲ್ಲಿ ಅವರು ಡೆವಿಲ್ ಮೂವಿಯಲ್ಲಿ ಇದ್ದರು. ಅದೇ ಥರ ಏನೊಂದು ಟ್ರೈಲರ್ನ ಹಾಕಿ ಅವ್ರಿಗೂ ವಿಶ್ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು ಅಂತ. ಏನಕ್ಕೆ ಅಂತ ಅಂದರೆ ಆ್ಯಕ್ಚುಲಾಗಿ ಲಾಸ್ಟ್ ಸೀಸನಲ್ಲಿ ಮಂಜು ಅವ್ರನ್ನ ನೀವು ನೋಡಿರ್ತಾರೆ. ಈ ಸೀಸನಲ್ಲೂ ಕೂಡ ಬಂದಿದ್ದರು. ಅವರು ಕೂಡ ಮ್ಯಾಕ್ಸಲ್ಲಿ ಪರ್ಫಾರ್ಮ್ ಮಾಡಿದ್ರು. ಆ ಒಂದು ಮ್ಯಾಕ್ಸ್ ಮೂವಿ ಪ್ರಮೋಷನ್ ರೀತಿಯೇ ಅವರು ಟ್ರೈಲರ್ನ ಹಾಕಿ ಅವ್ರಿಗೆ ವಿಶ್ ಮಾಡಿದರು. ಒಂದು ಆಲ್ ದ ಬೆಸ್ಟ್ ಅಂತಲೂ ಕೂಡ ಹೇಳಿದರು ಮಂಜು ಅವ್ರಿಗೆ. ಅದೇ ಥರ ಗಿಲ್ಲಿ ಅವರು ಈ ವರ್ಷ ಏನೊಂದು ಡೆವಿಲ್ ಮೂವಿಲಿ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಅವರೂ ಏನಾದರೂ ಟೀಸರ್ನ ಹಾಕಿ ಇಲ್ಲಾಂದರೆ ಟ್ರೈಲರ್ನ ಹಾಕಿ ವಿಶ್ ಮಾಡ್ತಾರ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಅದೇ ಥರ ಅಪ್ಡೇಟು ಕೂಡ ಬಂದಿತ್ತು. ಏನಂತ ಅಂದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಡೆವಿಲ್ ಮೂವಿಗೆ ವಿಶ್ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು, ಮತ್ತು ಗಿಲ್ಲಿ ಅವ್ರಿಗೂ ವಿಶ್ ಮಾಡ್ತಾರೆ ಅಂತ. ಬಟ್ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಒಂದು ಅಪ್ಡೇಟು ಕೂಡ ರಾಂಗ್ ಆಗಿದೆ ಅಂತಲೇ ಅನ್ಬೋದು. ಇಲ್ಲಿ ಅಭಿಷೇಕ್ ಅವರು ಎಲಿಮಿನೇಟ್ ಆಗಿರೋದು ಅಪ್ಡೇಟ್ ಕರೆಕ್ಟ್ ಆಗಿತ್ತು. ಬಾಟಮ್ 3 ಯಾರು ಇರ್ತಾರೆ ಅಂತ ಕೂಡ ಅಪ್ಡೇಟ್ ಇತ್ತು. ಇದನ್ನು ಕೂಡ ನಾವು ಎಲ್ಲಾನು ಕೂಡ ಎಕ್ಸ್ಪೆಕ್ಟೆಡ್ ಆಗಿ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ವಿ. ಬಟ್ ಅಲ್ಲಿ ಟೆಲಿಕಾಸ್ಟ್ ಆಗಿಲ್ವಾ, ಏನಾದರೂ ಎಡಿಟ್ ಮಾಡಿದಾರಾ, ಆ ವಿಷಯನೇ ನಡೆದಿಲ್ವಾ ಬಿಗ್ ಬಾಸ್ ಮನೆಯಲ್ಲಿ ಆ ಒಂದು ಎಪಿಸೋಡಲ್ಲಿ ಅಂತಲೂ ಕೂಡ ಗೊತ್ತಾಗ್ತಿಲ್ಲ. ಬಟ್ ನಡೆದಿದ್ರು ಅಲ್ಲಿ ಕಲರ್ಸ್ ಕನ್ನಡ ಅವ್ರು ಏನಾದರೂ ಎಡಿಟ್ ಮಾಡಿದಾರಾ ಅಂತ ಅನಿಸ್ತಾ ಇದೆ ನನಗೆ. ನೋಡೋಣ. ಆ್ಯಕ್ಚುಲಾಗಿ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಸಕ್ಸಸ್ ಆದಮೇಲೆ ಏನಾದ್ರು ವಿಶ್ ಮಾಡ್ತಾರೇನೋ ನೆಕ್ಸ್ಟ್ ಎಪಿಸೋಡ್ ಅಂತ ಅಂದರೆ ನೆಕ್ಸ್ಟ್ ವೀಕೆಂಡಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಕ್ಕೆ ಅಂತ ಅಂದರೆ ಸೋಷಿಯಲ್ ಮೀಡಿಯಾದಲ್ಲೂ ನೀವು ಅಬ್ಸರ್ವ್ ಮಾಡಿರ್ತೀರಾ. ಮ್ಯಾಕ್ಸ್ ಮೂವಿಲಿ ಮಂಜು ಅವ್ರು ಇರೋದ್ರಿಂದ ಅವ್ರಿಗೆ ವಿಶ್ ಮಾಡಿದರು. ಬಟ್ ಇವಾಗ ಡೆವಿಲ್ ಮೂವಿನ ಏನಕ್ಕೆ ವಿಶ್ ಮಾಡ್ತಿಲ್ಲ ಅಂತ. ಏನಕ್ಕೆ ಅಂತ ಅಂದರೆ ಕಿಚ್ಚ ಸುದೀಪ್ ಅವರು ಮತ್ತು ದರ್ಶನ್ ಅವರ ಬಾಂಡಿಂಗು ಸ್ವಲ್ಪ ಕಮ್ಮಿ ಇದೆ ಅಷ್ಟೇ. ಅವರೇನಾದರೂ ಒಂದಾದರೆ ಬೇರೆ ರೀತಿಯೇ ಇರುತ್ತೆ ಕರ್ನಾಟಕ ಮತ್ತು ಕನ್ನಡ ಇಂಡಸ್ಟ್ರಿ ನನ್ನ ಪ್ರಕಾರ. ಬಟ್ ಅವರೊಂದು ವಿಷಯ ಬಂದಾಗ ಸ್ವಲ್ಪ ಡೌನ್ ಆಗ್ತಾರೆ. ಅಂದರೆ ಸೂರ್ಯ ಚಂದ್ರ ಥರ ಒಂದಾಗೋದಕ್ಕಾಗೋದಿಲ್ಲ. ಒಂದಾದರೆ ಭೂಕಂಪನೇ ಆಗೋದು ಅಂತ ಹೇಳ್ತಾರಲ್ಲ, ಆ ಒಂದು ಎಕ್ಸಾಂಪಲ್ಲು ಕೂಡ ಕಿಚ್ಚ ಸುದೀಪ್ ಅವರು ಹೇಳಿದರು. ಬಟ್ ಇನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನೆಕ್ಸ್ಟ್ ವೀಕೆಂಡಲ್ಲಿ ಅವ್ರು ಏನಾದರೂ ವಿಶ್ ಮಾಡ್ಬೋದು. ಈ ವೀಕೆಂಡಲ್ಲಿ ಅವ್ರು ವಿಶ್ ಮಾಡಿದರೋ ಇಲ್ವಾ ಅಂತಲೂ ಕೂಡ ಗೊತ್ತಾಗ್ತಿಲ್ಲ. ಇದರಲ್ಲಿ ಆ ಒಂದು ಅಪ್ಡೇಟ್ ಬಂದಿರೋದ್ರಿಂದ ಅವ್ರು ವಿಶ್ ಮಾಡಿದ್ದಾರೆ ಅಂತಲೇ ಇತ್ತು. ಬಟ್ ಇಲ್ಲಿ ಯಾವ ರೀತಿ ಬಂದಿತ್ತು, ಯಾವ ರೀತಿ ಹೋಗ್ತು, ಯಾವ ಥರ ಎಡಿಟ್ ಮಾಡಿದಾರ, ಏನಾದರೂ ಟೆಲಿಕಾಸ್ಟ್ ಮಾಡಿದಂತೆ ಇರ್ತಾರ ಅಂತ ನಮ್ಗೆ ಗೊತ್ತಿಲ್ಲ. ನೋಡೋಣ ನಿಮ್ಗೇನು ಅನಿಸುತ್ತೆ. ಬಟ್ ಅಭಿಷೇಕ್ ಅವರು ಎಲಿಮಿನೇಟ್ ಆಗಿದ್ದು ಫೇರ್ ಅನ್ನಿಸ್ತಾ ಅನ್ಫೇರ್ ಇಸ್ತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಅನ್ಫೇರೆ. ಅವ್ರನ್ನ ಬಿಟ್ಟು ನನ್ನ ಪ್ರಕಾರ ಮಾಡಿಲ್ಲ ಅಂದರೆ ಧ್ರುವಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಈ ವಾರ ಹೋಗಬೇಕು ಅಂತ. ನಿಮ್ಮ ಪ್ರಕಾರ ಯಾರು ಹೋಗಬೇಕಿತ್ತು, ಯಾಕೆ ಹೋಗಬೇಕಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು. ನಮಸ್ತೆ.